ಇಲ್ಲಿ ನಾನು 4 ಇಂಚು ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಫಸ್ಟ್ 4 ಇಂಚ್ ಮೆಜರ್ಮೆಂಟ್ ತೊಗೊಂಡು ಅದನ್ನು ಫೋಲ್ಡ್ ಮಾಡಿ ನೆಕ್ಸ್ಟ್ ಅದನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಕರೆಕ್ಟಾಗಿ ಒಂದು ಐರನ್ ಮಾಡ್ಕೊಂಬಿಡಿ. ಫಸ್ಟ್ ಪ್ಲೇಟ್ನ ಅಂದರೆ ನಮಗೆ ಶೋಲ್ಡರ್ಗೆ ಬರುತ್ತಲ್ವ ಆ ಪ್ಲೇಟ್ನ ನಾವು ಐರನ್ ಮಾಡ್ಕೊಂಬಿಡ್ಬೇಕು. ನೆಕ್ಸ್ಟು ಅದನ್ನು ಉಲ್ಟಾ ಹಾಕ್ಕೊಂಡು ಸ್ಯಾರಿನ ಫುಲ್ ಆಫಿಂದ ನಾವೆಲ್ಲಿ ಮೆಜರ್ ಮಾಡ್ಕೊಂಡಿರ್ತೀವಲ್ಲ ಆ ಪ್ಲೇಟ್ ಬಿಟ್ಟು ಮಿಕ್ಕಿದೆ ಅಷ್ಟನ್ನು ಫೋಲ್ಡ್ ಮಾಡಿ ಐರನ್ ಮಾಡ್ಕೊಳ್ಳಿ ನೀಟಾಗಿ. 4-5 ಫೋಲ್ಡ್ ಬರುತ್ತೆ. ಅದು ತುಂಬ ಚಿಕ್ಕದಾಗಿ ಬರುತ್ತೆ, ನಿಮಗೆ ತುಂಬ ಆರ್ಗನೈಸ್ಡ್ ಆಗಿರುತ್ತೆ ಅದು. ಮತ್ತು ನಾವು ಪ್ಲೇಟಿಂಗ್ ಮಾಡಬೇಕಾದ್ರೆ ನೆರಿಗೆದು ಅಂದರೆ ಶೋಲ್ಡರ್ ಪ್ಲೇಟಿಂಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಮೆಥಡು ಸ್ವಲ್ಪ ಈಸಿ ಆಗುತ್ತೆ. ಬಟ್ ಇದನ್ನು ನಾವು ಚೆನ್ನಾಗಿ ಅಂದರೆ ನೀಟಾಗಿ ಫೋಲ್ಡ್ ಮಾಡಿ ಐರನ್ ಮಾಡಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಐರನ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅದನ್ನು ಫುಲ್ಲು ಓಪನ್ ಮಾಡಿ ಫಸ್ಟ್ ಪ್ಲೇಟ್ ಏನಿರುತ್ತಲ್ವ ಆ ಫಸ್ಟ್ ಪ್ಲೇಟ್ನ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ. ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟು ಅದನ್ನು ಅದರದ್ದೇ ಮೆಜರ್ಮೆಂಟ್ಗೆ ನಾವು ಐರನ್ ಮಾಡಿರ್ತೀವಲ್ಲ ನೆಕ್ಸ್ಟ್ ಅದು ಲೈನ್ಸ್ ಬಂದಿರುತ್ತೆ ಆ ಲೈನ್ಸ್ ಹತ್ರಕ್ಕೆ ನೀಟಾಗಿ ನಾನು ಇಲ್ಲಿ ವೀಡಿಯೋದಲ್ಲಿ ತೋರಿಸೋ ಥರ ನೀವು ನೀಟಾಗಿ ಅದನ್ನು ಅರೇಂಜ್ ಮಾಡ್ಕೊತಾ ಹೋದರೆ ನಿಮ್ಗೆ ಒಂದೇ ಲೆವೆಲ್ಗೆ ಮೆಜರ್ಮೆಂಟ್ ಸಿಗುತ್ತೆ. ಮತ್ತು ನಿಮ್ಗೆ ಆ ಕಡೆ ಈ ಕಡೆ ಆಗೋದಿಲ್ಲ. ನಿಮ್ಗೆ ಪಿನ್ ಹಾಕೋದಕ್ಕೂ ಫುಲ್ ಎಂಡ್ವರೆಗೂ ಈ ಸ್ಟಾರ್ಟಿಂಗ್ ಇರೋ ಮೆಜರ್ಮೆಂಟ್ನೇ ನೀವು ಫುಲ್ಲು ಸೆರಗು ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದಕ್ಕೂ ನಿಮಗೆ ಒಂದೇ ಮೆಜರ್ಮೆಂಟಲ್ಲಿ ನಿಮಗೆ ಸೆರಗು ಬರುತ್ತೆ. ಸೊ ದಟ್ ಅದು ನಿಮಗೆ ಕನ್ಫ್ಯೂಷನ್ ಆಗೋಲ್ಲ ಮತ್ತು ಹಿಂದೆ ಮುಂದೆ ಆಗೋದಿಲ್ಲ ಪ್ಲೇಟ್ಸ್ ಎಲ್ಲನೂ. ಇದಾದಮೇಲೆ ಒಂದು ಪಿನ್ ಹಾಕ್ಕೊಂಡು ನೀಟಾಗಿ ಅದಕ್ಕೆ ಒಂದು ಕ್ಲಿಪ್ಪೋ ಇಲ್ಲಾಂದರೆ ಪಿನ್ನೋ ಏನಾದರೂ ಒಂದು ಹಾಕ್ಕೊಂಡು ನಾರ್ಮಲಾಗಿ ನೀವು ಕ್ಲಾಸಲ್ಲಿ ನೋಡಿರೋ ಥರ ಐರನ್ ಮಾಡ್ಕೋಬೇಕು. ಇದನ್ನು ಒಂದೊಂದು ಅರೇಂಜ್ ಮಾಡ್ಕೊಳ್ಳಿ. ನಾನು ಇಲ್ಲಿ ರ್ಯಾಂಡಮಾಗಿ ಮಾಡ್ತಾಯಿದ್ದೀನಿ, ಬಟ್ ನೀವು ಇದನ್ನು ಆಫ್ ಫೋಲ್ಡ್ ಮಾಡಿನೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹಿಂಗೆ, ಯಾಕಂದರೆ ನಾವು ಆಲ್ರೆಡಿ ಐರನ್ ಮಾಡಿರ್ತೀವಿ. ಸೊ ದಟ್ ಅದು ಪ್ಲೇಟ್ಸ್ ಈಸಿಯಾಗಿ ಕುತ್ಕೊಳ್ಳುತ್ತೆ. ನಾವು ನೀಟಾಗಿ ಅಂದರೆ ಒಳಗಡೆ ಇರೋದೆಲ್ಲ ಪ್ಲೇಟ್ಸು ಎಲ್ಲ ಈಚೆಗೆ ತೆಗೆದು ನೀಟಾಗಿ ಅರೇಂಜ್ ಮಾಡಿರ್ಬೋದು. ನೀವು ಕ್ಲಾಸಲ್ಲಿ ನೋಡಿರೋ ಥರ ಕ್ಲಾಸಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ಒಳಗಡೆ ಪ್ಲೇಟ್ಸ್ ಹೊರಗಡೆ ಹೋಗ್ಬಿಟ್ಟಿರುತ್ತೆ ಮತ್ತು ಒಂದೊಂದು ಪ್ಲೇಟ್ ಈಚೆ ಬಂದಿರುತ್ತೆ. ಅದನ್ನು ನೋಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಐರನ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆವಾಗ ಒಂದೇ ಲೆವೆಲ್ಗೆ ಎಲ್ಲ ಮೆಜರ್ಮೆಂಟೂ ಬಂದಿರುತ್ತೆ. ಸೊ ದಟ್ ನಿಮಗೆ ಎಂಡ್ವರೆಗೂ ಈಸಿಯಾಗಿ ಅರೇಂಜ್ ಆಗಿಬಿಡುತ್ತೆ. ಇದಾದಮೇಲೆ ಇದು ಪಿನ್ನಿಂಗ್ ಎಲ್ಲ ಆದಮೇಲೆ ಸೆರಗ್ ಮೆಜರ್ಮೆಂಟ್ನ ನೀಟಾಗಿ ನೋಡ್ಕೋಬೇಕು. ಇದು ಫುಲ್ ಎಂಡ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮದು ನೀ ಇರುತ್ತಲ್ವ, ನೀಯಿಂದ ಫೀಟಿಂದ ಕೆಳಗಡೆವರೆಗೂ ನೋಡ್ಕೊಂಡು ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಪಿನ್ನು ನಮ್ಮ ಇಯರ್ ಲೆವೆಲ್ಗೆ ಪಿನ್ ಹಾಕ್ಕೋಬೇಕಾಗತ್ತೆ. ಪಿನ್ ಹಾಕ್ಕೊಂಡು 1/2 ಇಂಚು ಬಿಟ್ಟು ನಾವು ಪಿನ್ ಹಾಕ್ಕೊಂಡಿರೋದ್ರಿಂದ ಚೆಸ್ಟ್ ಪ್ಲೇಟ್ಸ್ನ 1/2 ಇಂಚು ಬಿಟ್ಟು ಒಂದು ಸಾರಿ ಐರನ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೊಂದು ಗೈಡ್ಲೈನ್ ಸಿಕ್ಬಿಡುತ್ತೆ. ನಾವು ಅಲ್ಲಿ ಕ್ಲಿಪ್ ಹಾಕ್ಕೊಂಡು ನೀಟಾಗಿ ಇಲ್ಲಿ 1.5 ಇಂಚು ಬಿಟ್ಕೊಂಡು ಪ್ಲೇಟಿಂಗ್ಸ್ ಮಾಡ್ಕೊಳ್ತಾ ಇರ್ಬೋದು. ಇದು ಎಷ್ಟು ಉದ್ದ ಬಿಡಬೇಕು ಅಂದರೆ 1.5 ಅಡಿಯಷ್ಟು ಉದ್ದ ಬಿಟ್ಟು ನೀವು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡು ಚೆಸ್ಟ್ ಪ್ಲೇಟ್ಗೆ ನೀಟಾಗಿ 1.5 ಇಂಚಷ್ಟು ನೀವು ಫಿಂಗರಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲ ಟೇಪಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ನೀವು ನೀಟಾಗಿ ಪಿನ್ಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಸೈಡಿಗೆ ಬರೋದಕ್ಕೆ 2 ಇಂಚಸ್ ಇಟ್ಕೊಂಡು ಅದನ್ನು ನೀಟಾಗಿ ಮೆಜರ್ ಮಾಡ್ಕೊಳ್ಳಿ. ಅದಾದಮೇಲೆ ಐರನ್ ಮಾಡಿದ್ದಾದಮೇಲೆ ನೀವು ಸುತ್ತಳತೆ ಎಷ್ಟಿರುತ್ತಲ್ವ ಅದು ನಾನು ನಿಮ್ಗೆ ತೋರಿಸಿರ್ತೀನಿ. ಇದೊಂದು ಸೆಕೆಂಡ್ ಮೆಥಡು. ನಿಮಗೆ ಅಳತೆ ಇಟ್ಕೊಂಡು ನೀವು ಪ್ಲೇಟ್ 2 ಪಿನ್ನ ಇದಾದಮೇಲೆ ಸೈಡ್ ಇದಾದಮೇಲೆ 2.5 ಇಂಚು ಸುತ್ತು ಬಿಡಬೇಕು. ಅಂದರೆ ಹಿಪ್ ಪಾರ್ಟಿಗೆ ಕವರ್ ಆಗುತ್ತಲ್ವ ಆ ರೌಂಡಿಗೆ 2.5 ಬಿಟ್ಟು ಪಿನ್ ಹಾಕ್ಕೊಂಡು ಅದಾದಮೇಲೆ ನೆರಿಗೆ ಇಟ್ಕೋಬೇಕು. ಮಿನಿಮಮ್ 7 to 8 ಬಂದೇ ಬರುತ್ತೆ. ನೀವು ನೋಡಿಕೊಂಡು ಸೀರೆ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನೋಡ್ಕೊಂಡು ಪಿನ್ ಹಾಕ್ಕೊಂಡು ಆಮೇಲೆ 1/2 ಇಂಚು ಬಿಟ್ಟು ನಾವು ಸೆರಗನ್ನ ಎಲ್ಲಿ ಇನ್ಸರ್ಟ್ ಮಾಡ್ತೀವಲ್ವ ಅಲ್ಲಿ 1 ಅಡಿಯಷ್ಟು ನಾವು ಬಿಟ್ಟು ಪಿನ್ ಹಾಕ್ಕೋಬೇಕು 1/2 ಇಂಚ್ಗೆ. ಅದಾದಮೇಲೆ ನಿಮ್ಗೆ 1 ಇಂಚಷ್ಟಿಗೆ ಬಿಟ್ಟು ಒಂದು ಪಿನ್ ಹಾಕ್ಕೋಬೇಕು. ಅದಾಕಿ ಅಲ್ಲೂ ಪಿನ್ ಹಾಕಿದ್ಮೇಲೆ ನೆಕ್ಸ್ಟ್ ಅದಷ್ಟನ್ನು ಐರನ್ ಮಾಡ್ಕೊತ ನೀಟಾಗಿ ಅರೇಂಜ್ ಮಾಡ್ಕೊಂಡು ಐರನ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಸೆಂಟ್ರ್ ಪ್ಲೇಟಿಂಗ್ಸ್ ಇನ್ನೂ ಅರೇಂಜ್ ಆಗುತ್ತೆ. ಕೆಳಗಡೆ ಒಂದು ಮತ್ತು ಸೆಂಟ್ರಲ್ ಒಂದು ಪಿನ್ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೋಬೇಕು.